ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 41ನೆಯ ಶ್ಲೋಕ. ತಸ್ಮಾತ್ ತ್ವಮಿಂದ್ರಿಯ ಅಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. Therefore, Arjuna, you must first control your sense and then kill his evil thing, which abstract jnana, knowledge of the absolute or nirguna Brahma, and vijnana, knowledge of sakara Brahma or manifest divinity. ಹೇ ಅರ್ಜುನನೇ, ಮೊದಲು ನೀನು ಮಾಡಬೇಕಾಗಿರುವಂಥದ್ದು ಇಂದ್ರಿಯಗಳ ನಿಗ್ರಹ ಹಾಗೂ ಮನಸ್ಸು ಬುದ್ಧಿಗಳ ನಿಗ್ರಹ. ಇದು ಖಂಡಿತ ನೀನು ಮಾಡಲೇಬೇಕಾಗಿರ್ತಕ್ಕಂಥ ಮೊದಲನೆಯ ಕೆಲಸ. ಇವು ಕಂಟ್ರೋಲ್ ಆಗದೆ ಹೋದರೆ ಜ್ಞಾನವನ್ನು ವಿಜ್ಞಾನವನ್ನು ನಾಶ ಮಾಡುತ್ತವೆ. ಸಗುಣ ಬ್ರಹ್ಮವನ್ನು ನಿರ್ಗುಣ ಬ್ರಹ್ಮವನ್ನು ತಿಳಿಯುವುದಕ್ಕೆ ಇವು ಸಹಕಾರ ಮಾಡೋದಿಲ್ಲ. ತಿಳಿದಿರತಕ್ಕಂಥ ಆ ಜ್ಞಾನವನ್ನು ಕೂಡ ಇವು ಧ್ವಂಸಗೊಳಿಸ್ತವೆ. ಹಾಗಾಗಿ ಜ್ಞಾನ ವಿಜ್ಞಾನ ನಾಶನಂ, ಇದು ಕಾಮ ಆಸೆಗಳನ್ನು ಹೊಂದಿರತಕ್ಕಂಥ ಈ ಎಲ್ಲ ಇಂದ್ರಿಯಗಳು ಮತ್ತು ಮನಬುದ್ಧಾದಿಗಳು ಇವು ನೀನು ತಿಳಿದುಕೊಂಡಿರ್ತಕ್ಕಂಥ, ನೀನು ಅರ್ಥೈಸಿಕೊಂಡಿರ್ತಕ್ಕಂಥ, ನೀನು ಪಡೆದುಕೊಂಡಿರ್ತಕ್ಕಂಥ ಜ್ಞಾನವನ್ನು ಮತ್ತು ಆತ್ಮವನ್ನು ಇವು ನಾಶ ಮಾಡ್ತವ. ಹಾಗಾಗಿ ಜ್ಞಾನ ವಿಜ್ಞಾನ ನಾಶನಕಾರಿಯಾಗಿರ್ತಕ್ಕಂಥ ಕಾಮವನ್ನು ಮೊದಲು ನೀನು ನಾಶಗೊಳಿಸಿಕೊಳ್ಬೇಕು. ಯಾವಾಗ ಅದು ನಿನ್ನಿಂದ ಬಿಟ್ಟು ಹೋಗುತ್ತೋ, ಯಾವಾಗ ಅದರ ಮೇಲೆ ನೀನು ಮೋಹ ಮಮಕಾರಗಳನ್ನು ಬಿಡುತ್ತೀಯೋ, ಯಾವಾಗ ನೀನು ಅದರ ಮೇಲೆ ಉದಾಸೀನ ಮಾಡುತ್ತೀಯೋ, ಆವಾಗ ಇವೆಲ್ಲವುಗಳು ಕೂಡ ನಿನ್ನ ಹಿಡಿತದಲ್ಲಿ ಇರುತ್ತವೆ, ನಿಯಂತ್ರಣದಲ್ಲಿ ಇರುತ್ತವೆ. ನೀನು ಆವಾಗ ಏನು ಬೇಕಾಗಿರುವುದನ್ನೆಲ್ಲ ಪಡೆಯಬಹುದು, ಏನು ಬೇಕಾಗಿರುವುದನ್ನೆಲ್ಲ ಇಟ್ಟುಕೊಳ್ಳಬಹುದು, ಏನು ಬೇಕಾಗಿರುವುದನ್ನೆಲ್ಲ ಮಾಡಬಹುದು. ಹಾಗಾಗಿ ಜ್ಞಾನ ವಿಜ್ಞಾನ ನಾಶಕಾರಿಯಾಗಿರತಕ್ಕಂಥ ಕಾಮವನ್ನು ಬಿಡಬೇಕು. ಇಂದ್ರಿಯಗಳಲ್ಲಿರತಕ್ಕಂಥ ಆಸೆ, ಮನಸ್ಸಿನಲ್ಲಿರತಕ್ಕಂಥ ಆಸೆ, ಇವೆಲ್ಲವೂ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಪಂಚ ವಿಷಯಗಳನ್ನು ಅವಲಂಬಿಸಿಕೊಂಡು ಬೆನ್ನಹತ್ತಿಕೊಂಡು ಇರತಕ್ಕಂಥ ಜ್ಞಾನವನ್ನು, ಇರತಕ್ಕಂಥ ನಿಷ್ಠೆಯನ್ನು, ತತ್ವವನ್ನು, ವಿಚಾರವನ್ನು, ಆಚಾರವನ್ನು ನಾಶಗೊಳಿಸ್ತಕ್ಕಂಥವುಗಳಾಗಿವೆ. ಆದ್ದರಿಂದ ಈ ಕಾಮವನ್ನು ಮೊದಲು ನೀನು ಧ್ವಂಸ ಮಾಡು. ಈ ಕಾಮವನ್ನು ಮೊದಲು ನೀನು ಗೆದ್ದಿ ಅಂತಾದರೆ ವಿಶ್ವವನ್ನೇ ಗೆದ್ದಂತೆ ಆಗುತ್ತದೆ. ಹಾಗಾಗಿ ಕಾಮ ಅನ್ನುವಂಥದ್ದು ಬಹಳ ಮನುಷ್ಯನನ್ನು ಧ್ವಂಸಕಾರಿ ಆಗಿರತಕ್ಕಂಥ ಘಟ್ಟವಾಗಿದೆ. ಆದ್ದರಿಂದ ಕಾಮವನ್ನು ನಿಯಂತ್ರಣ ಮಾಡು, ಆಸೆಯನ್ನು ನಿಯಂತ್ರಣ ಮಾಡು, ಮದಮತ್ಸರಗಳನ್ನು ನಿಯಂತ್ರಣ ಮಾಡು. ಅರಿಷಡ್ವರ್ಗಗಳನ್ನು ಕೂಡ ಸಹಜವಾಗಿ ನಿಯಂತ್ರಣ ಮಾಡಿದಾಗ ಇವು ನಿನಗೆ ಯಶಸ್ಸನ್ನು ತಂದು ಕೊಡುತ್ತದೆ. ನಿನ್ನ ಜ್ಞಾನವು ನಿನಗೆ ತೃಪ್ತಿಯನ್ನು ಕೊಡುತ್ತದೆ, ನಿನ್ನ ಜ್ಞಾನವು ನಿನಗೆ ಮುಕ್ತಿಯನ್ನು ಕೊಡುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಹಾಗಾಗಿ ಇದನ್ನು ಅರ್ಥೈಸಿಕೊಂಡು ಜೀವನ ಪಾವನ ಮಾಡಿಕೊಳ್ಳಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮಗೊಳಿಸ್ತೇನೆ. ಹರಿ ಓಂ ತತ್ಸತ್.